ಯೇಸು ಕರ್ತನ ಧನ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ದಯೆಯಿಂದ ನಾವು ಈಗ ಈ ವರ್ಷದ ಕೊನೆಯ ತಿಂಗಳಿಗೆ ಬಂದಿದ್ದೇವೆ. ದೇವರಿಗೆ ಧನ್ಯವಾದ ಸಮರ್ಪಣೆಯು ವರ್ಷಕ್ಕೊಮ್ಮೆಯ ಆಚರಣೆಯಾಗಿರಬಾರದು, ಆದರೆ ದೈನಂದಿನ ವಾಸ್ತವವಾಗಿರಬೇಕು. ಪ್ರತಿಯೊಂದು ಸನ್ನಿವೇಶದಲ್ಲಿ, ಯಾವುದೇ ಸಂದರ್ಭಗಳಿರಲಿ, ಪ್ರತಿಯೊಂದಕ್ಕೂ ಯಾವಾಗಲೂ ಧನ್ಯವಾದಗಳನ್ನು ಸಲ್ಲಿಸುವುದು. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಒಳ್ಳೆಯ ಅಭ್ಯಾಸ ಎಂದು ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿದೆ. ಆದರೆ ಎಷ್ಟು ಒಳ್ಳೆಯದು ಎಂದು ನಮಗೆ ತಿಳಿದಿದೆಯೇ? ಸತ್ಯವೇದವು ಕೃತಜ್ಞತೆಯ ಮಹಾನ್ ಶಕ್ತಿಯನ್ನು ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರ ಪ್ರಯೋಜನಗಳನ್ನು ತೋರಿಸುತ್ತವೆ. ದೈನಂದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ಮತ್ತೊಂದು ಕೆಲಸದಂತೆ ತೋರಬಹುದು. ಅದನ್ನು ಅಭ್ಯಾಸ ಮಾಡಲು ತೆಗೆದುಕೊಳ್ಳುವ ಕೆಲವು ನಿಮಿಷಗಳನ್ನು ಕೃತಜ್ಞತೆಯ ಶಕ್ತಿಯು ಮೀರಿಸುತ್ತದೆ ಎಂದು ನಿಮಗೆ ಮನವರಿಕೆ ಮಾಡಲು ನಾನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಉದ್ದೇಶಪೂರ್ವಕವಾಗಿ ದೈನಂದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಲು ಹಲವು ಕಾರಣಗಳಿವೆ. 1. ಕೃತಜ್ಞತೆ ದೇವರನ್ನು ಮಹಿಮೆಪಡಿಸುತ್ತದೆ. ನಮ್ಮ ಕೃತಜ್ಞತೆಯು ದೇವರನ್ನು ಮಹಿಮೆಪಡಿಸುತ್ತದೆ, ಏಕೆಂದರೆ ನಾವು ಉಡುಗೊರೆಗಳನ್ನು ಅಲ್ಲ, ಆದರೆ ಈ ಉಡುಗೊರೆಗಳನ್ನು ಕೊಡುವಾತನನ್ನು ಮಹಿಮೆಪಡಿಸುತ್ತೇವೆ. ಕೃತಜ್ಞತೆಯು ನಮ್ಮಲ್ಲಿರುವ ಎಲ್ಲವೂ ನಮ್ಮಿಂದಲ್ಲ, ಆದರೆ ದೇವರಿಂದ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಮಾತ್ರವೇ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಕಾರಣವಾಗಿದೆ. ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹುಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು. 2 ಕೊರಿಂಥದವರಿಗೆ 4:15. ಎರಡನೆಯದು, ಕೃತಜ್ಞತೆಯು ದೇವರ ಪ್ರಸನ್ನತೆ ಮತ್ತು ಶಕ್ತಿಯನ್ನು ಅನುಭವಿಸಲು ನಮಗೆ ಸಹಾಯ ಮಾಡುತ್ತದೆ. ಕೃತಜ್ಞತೆಯು ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯುತ್ತದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರಲ್ಲಿ ಒಂದು ಸುಂದರವಾದ ಚಕ್ರವಿದೆ. ನಾವು ಆತನಿಗೆ ಎಷ್ಟು ಧನ್ಯವಾದ ಹೇಳುತ್ತೇವೆಯೋ ಅಷ್ಟು ಹೆಚ್ಚಾಗಿ ಆತನು ನಮ್ಮಲ್ಲಿ ಮತ್ತು ನಮ್ಮ ಸುತ್ತಲೂ ಕಾರ್ಯ ಮಾಡುವುದನ್ನು ನೋಡುತ್ತೇವೆ. ಕೃತಜ್ಞತೆಯು ದೇವರ ಪ್ರಸನ್ನತೆಯನ್ನು ಗ್ರಹಿಸಲು, ಆತನ ವೈಯಕ್ತಿಕ ಕಾಳಜಿಯನ್ನು ಅನುಭವಿಸಲು ಮತ್ತು ಆತನ ಪರಿಪೂರ್ಣ ಸಮಯವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಎಂದು ದೇವರು ಆದಿಕಾಂಡ 28:15 ಇಸ್ರಾಯೇಲರಿಗೆ ಭರವಸೆ ಕೊಟ್ಟನು. ಎಲ್ಲ ಒಳ್ಳೆದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಯಾಕೋಬನು 1:17. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಯೇಸು ಕ್ರಿಸ್ತನು ಮತ್ತಾಯ 28:18-20 ಹೇಳಿದನು. ಮೂರನೆಯದು, ಕೃತಜ್ಞತೆಯು ನಮ್ಮನ್ನು ದೇವರ ಕಡೆಗೆ ಸೆಳೆಯುತ್ತದೆ ಮತ್ತು ನಮ್ಮ ನಂಬಿಕೆಯನ್ನು ಆಳಗೊಳಿಸುತ್ತದೆ. ದೇವರ ಅಪರಿಮಿತವಾದ ದಯೆಯ ನಿಮಿತ್ತ ಕೃತಜ್ಞತೆಯು ನಮ್ಮನ್ನು ಆತನ ಕಡೆಗೆ ಸೆಳೆಯುತ್ತದೆ. ಯೇಸು 10 ಕುಷ್ಠರೋಗಿಗಳನ್ನು ಗುಣಪಡಿಸಿದ ಸಂದರ್ಭದಲ್ಲಿ ನಾವು ಇದನ್ನು ನೋಡುತ್ತೇವೆ. ಯೇಸು ನಡೆದುಕೊಂಡು ಹೋಗುತ್ತಿದ್ದಾಗ ಎಲ್ಲ 10 ಕುಷ್ಠರೋಗಿಗಳು ಗುಣವಾಗಲು ಕೂಗಿದರು. ಹೋಗಿ ಯಾಜಕರಿಗೆ ನಿಮ್ಮನ್ನು ತೋರಿಸಿಕೊಳ್ಳಿ ಎಂದು ಯೇಸು ಆಜ್ಞಾಪಿಸಿದನು ಮತ್ತು ಅವರು ಹೋಗುತ್ತಿರುವಾಗ ಅವರು ವಾಸಿಯಾದರು. ನಿಸ್ಸಂಶಯವಾಗಿ ಅವರೆಲ್ಲರೂ ಸಂತೋಷಪಟ್ಟರು, ಆದರೆ ಒಬ್ಬನು ಮಾತ್ರ ಕೃತಜ್ಞನಾಗಿದ್ದನು. ಒಬ್ಬನೇ ಕರ್ತನಾದ ಯೇಸುವಿನ ಬಳಿಗೆ ಹಿಂತಿರುಗಿ ಬಂದು ಆತನ ಕಾಲಿಗೆ ಬಿದ್ದು ಧನ್ಯವಾದ ಹೇಳಿದನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂದಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಲೂಕ 17:17-19. ಯೇಸು ಬಾರ್ತಿಮಾಯನೆಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟ ಘಟನೆ. ಮಾರ್ಕ 10:46-52. ಯೇಸು ಕರ್ತನು ಆತನ ಶಿಷ್ಯರು ಬಹು ಜನರ ಗುಂಪು ಯೆರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು, ಕುರುಡ ಭಿಕ್ಷುಗಾರನು, ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವನು ಆ ಕುರುಡನನ್ನು ಕರೆದರು.
ಅವನು ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ನಾವು ಕಷ್ಟವನ್ನು ಎದುರಿಸುವಾಗ ದೇವರು ನಮಗೆ ಮಾಡಿದ ಹಿಂದಿನ ನಿಷ್ಠೆಯನ್ನು ನೆನಪಿಟ್ಟುಕೊಳ್ಳುವುದು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ದೇವರು ಇಸ್ರಾಯೇಲರಿಗೆ ತನ್ನ ಮಹಾನ್ ಕಾರ್ಯಗಳನ್ನು ನೆನಪಿಟ್ಟುಕೊಳ್ಳಲು ಆಜ್ಞಾಪಿಸಿದನು. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯೂ ಶಾಶ್ವತವಾದದ್ದು. ಕೀರ್ತನೆಗಳು 136 ವಚನ 1. 4. ಕೃತಜ್ಞತೆಯು ನಮ್ಮನ್ನು ದೇವರ ಚಿತ್ತದಲ್ಲಿ ಇರಿಸುತ್ತದೆ. ನಾವು ಸಾಮಾನ್ಯವಾಗಿ ದೇವರ ಚಿತ್ತವನ್ನು ದೊಡ್ಡದಾದ ಅತೀಂದ್ರಿಯ ಯೋಜನೆಯಾಗಿ ಮಾಡುತ್ತೇವೆ. ಕೆಲವೊಮ್ಮೆ ಅದು ಸರಳವಾಗಿ ವಿಧೇಯತೆಯಾಗಿದೆ ಮತ್ತು ನಮಗಾಗಿ ಆತನ ಚಿತ್ತದ ಭಾಗವು ಕೃತಜ್ಞರಾಗಿರಬೇಕೆಂಬುದೇ. ಒಳ್ಳೆಯ ದಿನಗಳಲ್ಲಿ ಮಾತ್ರವಲ್ಲದೆ ಕಠಿಣವಾದವುಗಳಲ್ಲಿಯೂ ಸಹ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. 1 ಥೆಸಲೋನಿಕದವರು 5 ವಚನ 18. 5. ಕೃತಜ್ಞತೆಯು ಸಂತೃಪ್ತಿಯನ್ನು ತರುತ್ತದೆ. ಕೃತಜ್ಞತೆಯ ಹೃದಯವು ನಮ್ಮಲ್ಲಿರುವುದರಲ್ಲಿ ತೃಪ್ತರಾಗಿ ಸಾಕು ಎಂದು ಹೇಳುತ್ತದೆ. ದೇವರು ನಮಗೆ ಕೊಟ್ಟಿದ್ದರಲ್ಲಿ ನಾವು ಕೃತಜ್ಞರಾಗಿರದೇ ಇದ್ದರೆ ಹೆಚ್ಚಿನದನ್ನು ಪಡೆಯುವುದರಿಂದ ನಮಗೆ ತೃಪ್ತಿಯಾಗುವುದಿಲ್ಲ. ಕೃತಜ್ಞರಾಗಿರುವುದೇ ಸಂತೃಪ್ತಿಯ ಕೀಲಿಕೈ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನನ್ನೂ ತಗೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. 1 ತಿಮೋಥೆಯನಿಗೆ 6 ವಚನ 6-8. 6. ಕೃತಜ್ಞತೆಯು ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ನಮ್ಮನ್ನು ಕಾಡುವ ಚಿಂತೆಯನ್ನು ತೊಡೆದುಹಾಕಲು ನಮ್ಮ ಆಶೀರ್ವಾದವನ್ನು ಎಣಿಸಲು ನಮಗೆ ಹೇಳಲಾಗಿದೆ. ಕೃತಜ್ಞತೆಯು ಎಲ್ಲ ಸಂದರ್ಭಗಳಲ್ಲಿ ದೇವರ ಹಸ್ತ ನಮ್ಮ ಮೇಲೆ ಇರುವುದನ್ನು ನೋಡಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಿದಾಗ ದೇವರು ನಮಗೆ ಅಲೌಕಿಕ ಶಾಂತಿಯನ್ನು ನೀಡುತ್ತಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಫಿಲಿಪಿಯರಿಗೆ 4 ವಚನ 6-7. ಕೃತಜ್ಞತೆಯು ಉಕ್ಕಿ ಹರಿಯುವುದೇ ಹರ್ಷ. ಕಷ್ಟದಲ್ಲಿಯೂ ದೇವರ ಹೇರಳವಾದ ಒಳ್ಳೆಯತನವನ್ನು ಅರಿತುಕೊಳ್ಳುವುದೇ ಸಂತೋಷ. ಕೀರ್ತನೆಗಳು 126 ಇದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸೆರೆಯಲ್ಲಿದ್ದ ಹಿಬ್ರಿಯರನ್ನು ಇಸ್ರೇಲ್ ದೇಶಕ್ಕೆ ಮರಳಿ ಕರೆತಂದಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಹಾಡಿದರು. ಕೀರ್ತನೆಗಳು 126 ವಚನ 1-3. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದ್ದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. 7. ಕೃತಜ್ಞತೆ ಒಂದು ಸಾಕ್ಷಿಯಾಗಿದೆ. ನಾವು ದೇವರಿಗೆ ಬಹಿರಂಗವಾಗಿ ಧನ್ಯವಾದ ಹೇಳಿದಾಗ ಮತ್ತು ಆತನು ನಮಗಾಗಿ ಮಾಡಿದ್ದೆಲ್ಲ ಕಾರ್ಯವನ್ನು ಒಪ್ಪಿಕೊಂಡಾಗ ನಾವು ನಮ್ಮ ಸುತ್ತಲಿನ ಪ್ರಪಂಚಕ್ಕೆ ವೈಯಕ್ತಿಕವಾಗಿ ಪ್ರೀತಿಯ ದೇವರ ಮಹತ್ಕಾರ್ಯಗಳನ್ನು ಘೋಷಿಸುತ್ತೇವೆ. ಸಂತೃಪ್ತಿ ಮತ್ತು ಶಾಂತಿಯು ನಮ್ಮಲ್ಲಿರುವುದರಿಂದಲ್ಲ, ಆದರೆ ನಮಗೆ ತಿಳಿದಿರುವಾತನಿಂದ ಸಂತೃಪ್ತಿ ಮತ್ತು ಶಾಂತಿಯು ಬರುತ್ತದೆ ಎಂದು ನಾವು ತೋರಿಸುತ್ತೇವೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಕೀರ್ತನೆಗಳು 105 ವಚನ 1. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಕೀರ್ತನೆಗಳು 9 ವಚನ 1. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರಿಂದ ನಾವು ಪಡೆಯುವ ಪ್ರಯೋಜನಗಳು. ಮೊದಲು,
ಕೃತಜ್ಞತೆ ದೇವರನ್ನು ಮಹಿಮೆ ಪಡಿಸುತ್ತದೆ. ಎರಡನೆಯದು, ಕೃತಜ್ಞತೆಯು ದೇವರ ಪ್ರಸನ್ನತೆ ಮತ್ತು ಶಕ್ತಿಯನ್ನು ಅನುಭವಿಸಲು ನಮಗೆ ಸಹಾಯ ಮಾಡುತ್ತದೆ. 3. ಕೃತಜ್ಞತೆಯು ನಮ್ಮನ್ನು ದೇವರ ಕಡೆಗೆ ಸೆಳೆಯುತ್ತದೆ ಮತ್ತು ನಮ್ಮ ನಂಬಿಕೆಯನ್ನು ಆಳಗೊಳಿಸುತ್ತದೆ. 4. ಕೃತಜ್ಞತೆಯು ನಮ್ಮನ್ನು ದೇವರ ಚಿತ್ತದಲ್ಲಿ ಇರಿಸುತ್ತದೆ. 5. ಕೃತಜ್ಞತೆಯು ತೃಪ್ತಿಯನ್ನು ತರುತ್ತದೆ. 6. ಕೃತಜ್ಞತೆಯು ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. 7. ಕೃತಜ್ಞತೆಯು ಒಂದು ಸಾಕ್ಷಿಯಾಗಿದೆ. ದೇವರಿಗೆ ಧನ್ಯವಾದ ಸಮರ್ಪಣೆಯು ದೈನಂದಿನ ಅಭ್ಯಾಸವಾಗಿರಬೇಕು. ದೇವರ ಎಲ್ಲ ಆಶೀರ್ವಾದಗಳಿಗಾಗಿ ಧನ್ಯವಾದಗಳನ್ನು ಅರ್ಪಿಸುವುದು ಯೇಸು ಕ್ರಿಸ್ತನ ವಿಶ್ವಾಸಿಗಳ ಅತ್ಯಂತ ವಿಶಿಷ್ಟವಾದ ಗುರುತುಗಳಲ್ಲಿ ಒಂದಾಗಿರಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. That in thy blood my guilt is washed away. I thank thee that mine eyes behold a bright and glorious day. I thank thee, Lord, for fit to see a world of endless joy. Spend thine year, and I may breathe my soul's bequest when only thou canst hear, and hold communion sweet with thee when but thine eye beholdeth me. The hope of life that looks beyond the tomb. I thank thee for the light that shines to cheer me